ಸರ್, ಈಗ ಪವರ್ ಶೇರಿಂಗ್ ಚರ್ಚೆ ಜೋರಾಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ವರ್ಗ ಸಾಕಷ್ಟು ಒತ್ತಡ ಹೇರ್ತಾ ಇದ್ರೆ, ನಿಮ್ಮ ಅಭಿಪ್ರಾಯ? ಪವರ್ ಶೇರಿಂಗ್ ವಿಚಾರದ ಮಾತುಗಳನ್ನು ಆಡಲಿಕ್ಕೆ ನಾನು ಸೂಕ್ತ ವ್ಯಕ್ತಿ ಅಲ್ಲ. ಎರಡನೇದು, ಇವತ್ತೇನು ಸಣ್ಣ ಪುಟ್ಟ ಇರೋಂಥ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ಹೈಕಮಾಂಡರು ಇನ್ನು ಒಂದು ವಾರದಲ್ಲಿ ಎಲ್ಲ ಒಂದು ನಿರ್ಧಾರಗಳನ್ನು ತೆಗೆದುಕೋತಾರೆ ಅನ್ನೋದನ್ನು ಆಶಾಭಾವನೆಯಲ್ಲಿ ಇಡೀ ಕರ್ನಾಟಕ ಎಲ್ಲರೂ ನೋಡ್ತಾ ಇದ್ದಾರೆ. ಹಾಗೂ ಇವತ್ತು ನಾವೆಲ್ಲ ಒಬ್ಬ ಸರ್ಕಾರದ ಒಳಗೊಂಡಂಥ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ವ್ಯವಸ್ಥೆಯಲ್ಲಿ ನಾವ್ಯಾರೂ ಇದ್ರ ಬಗ್ಗೆ ಮಾತನಾಡಕೂಡ್ದು ಅಂತಲೂ ಸಹ ಸೂಚನೆ ಇರೋ ಹಂತದಲ್ಲಿ ನಾವು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನು ನಿಮಗೆಲ್ಲ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಯಾವುದೇ ಗೊಂದಲವಿಲ್ಲದಲೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತೆಲ್ಲ ಇತಿಹಾಸ ಇದೆ. ಇದನ್ನೆಲ್ಲನೂ ನಿರ್ಧಾರಗಳನ್ನು ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾರೆ ಅನ್ನೋದನ್ನ ಆಶಾಭಾವನೆ ನಾವೆಲ್ಲ ಇದ್ದೇವೆ. ಸರ್, ಈಗ ಇನ್ನೊಂದು ವಾರದಲ್ಲಿ ಬಗೆಹರಿತೀನಿ, ಒಂದು ವಾರದಲ್ಲಿ ಗುಡ್ ನ್ಯೂಸ್ ಬರುತ್ತಾ? ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಒಳ್ಳೇದಾಗುತ್ತೆ ಅನ್ನೋದನ್ನು ಹೇಳಬಲ್ಲೆ ನಾನು. ಸರ್, ಈಗ ಶ್ರೀಗಳು ಕೂಡ, ಸಮುದಾಯದ ಸ್ವಾಮಿಗಳು ಕೂಡ ಈಗ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ, ಅವಕಾಶ ಕೊಡಬೇಕು, 2.5 ವರ್ಷವಾಗಿದೆ, ಪಕ್ಷಕ್ಕೆ ದುಡಿದಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್? ಇದು ಒಕ್ಕಲಿಗರ ಸಮಾಜದ ಶ್ರೀಗಳು ಇವತ್ತು ನಂಜಾವಧೂತ ಸ್ವಾಮೀಜಿಗಳು ನಮ್ಮ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಭಾಳಷ್ಟು ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ನಿಮಗೆ ಗೊತ್ತಿದ್ದಂತೆ ಈ ವಿಚಾರಗಳನ್ನೆಲ್ಲ ಅವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿ ಹಂತದಲ್ಲೂ ದೇವರುಗಳನ್ನು ಒಳಗೊಂಡಂಥ ದೇವ್ರು ನಂಬ್ಕೊಂಡಿರೋಂಥ ವ್ಯಕ್ತಿ. ನಿಮಗೆಲ್ಲ ಗೊತ್ತಿದ್ದಂತೆ ಭಗವಂತನ ಒಂದು ಧ್ಯಾನ ಮತ್ತು ಜನರ ಒಂದು ಆಶೀರ್ವಾದ ಸದಾಕಾಲ ಪಡೀಲಿಕ್ಕೆ ಅವರ ಒಂದು ಪ್ರಯತ್ನಗಳು ಯಾವಾಗಲೂ ಇರುತ್ತೆ. ಆ ಕಾರಣಕ್ಕೋಸ್ಕರ ಬಂದಿರೋದ್ರಲ್ಲಿ ವಿಶೇಷತೆ ಏನಿಲ್ಲ. ನಿಮಗೆ ಇವತ್ತೇನು ಈ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನು ನೀವುಗಳು ಮೀಡಿಯಾಗಳಿಗೆ ಸಿಕ್ಕಿದಂಥ ಆಹಾರವನ್ನು ಯಾವುದೂ ಆಗದಲೇ ನಿಮ್ಮ ಅನಿಸಿಕೆ ತಕ್ಕಂತೆ ಒಳ್ಳೆಯ ಒಂದು ನಿರ್ಧಾರಗಳನ್ನು ಹೈಕಮಾಂಡರ್ ತೆಗೆದುಕೋತಾರೆ ಅನ್ನೋದನ್ನು ನಾನು ಹೇಳಬಲ್ಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.